ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ shall we all look God in prayer as we begin this online service? ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಈ ಶ್ರಮಕಾಲದ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. So dear church, we'll sing some songs and worship God. When we sing a song, that helps us to keep a good relationship with God and to renew or refresh our thoughts and mind. Now we'll begin our service with a song, the English song, You Are My Strength When I'm Weak, You Are the Treasure That I See, which is very beautiful song that Jesus Christ is our strength and treasure. We'll sing this song remembering our Lord Jesus. You are my strength when I am weak, You are the treasure that I see, You are my all in all. Seeking You as a precious jewel, not to give up I would bear fruit, You are my all in all.
ಸೊ ವಿಲ್ ಸಿಂಗ್ ಅನದರ್ ಕನ್ನಡ ಸಾಂಗ್. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಚವನ್ನ. ಸೊ ದ ಏಮ್ ಇಸ್ ಕ್ರಾಸ್, ಸೊ ವಿಲ್ ವಾಕ್ ವಿತೌಟ್ ಸ್ಟಾಪಿಂಗ್ ಅವರ್ ಜರ್ನಿ ಎಂಬುದಾಗಿ ತಿಳಿಸುವಂಥ ಒಂದು ಹಾಡು ದಟ್ ಎನ್ಕರೇಜಸ್ ಟು ಕೀಪ್ ಮೂವಿಂಗ್ ಇನ್ ಫೇತ್ಫುಲ್ ಲೈಫ್ ಆ್ಯಂಡ್ ಜರ್ನಿ. ಈಗ ಈ ರಾಗವನ್ನು ನಾವು ಶಿಲುಬೆ ಮೇಲೆ ಯೇಸು ಸ್ವಾಮಿಯನ್ನು ನೆನಪು ಮಾಡಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ ರಾಗ ಮಾಡುವ. So last song for today's Bible study, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. This is also, it says about the God's grace, because of His grace we redeemed from the sin and we have a eternal life ಎಂಬುದಾಗಿ ತಿಳಿಸುವಂಥ ಒಂದು ಹಾಡನ್ನು ರಾಗ ಮಾಡುವ. ಶಾಶ್ವತ
ಆರಾಧ್ಯ ದೈವವೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ನಾವು ಈ ಸಂಜೆಯ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ಸ್ವಲ್ಪ ಹೊತ್ತು ದೇವರ ಪ್ರಸನ್ನತೆಯನ್ನು ಬಯಸಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ಕೂತಂತೆ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಪ್ರಸನ್ನತೆಯನ್ನು ಬಯಸಿ ಪ್ರಾರ್ಥನೆ ಮಾಡುವ. ಸೃಷ್ಟಿಕರ್ತನಾದ ದೇವರೇ, ಪರಿಪಾಲಕನೇ, ನಮ್ಮೆಲ್ಲರ ರಕ್ಷಕನೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೊಟ್ಟಂತಹ ಈ ಸಂಜೆಯ ವೇಳೆಗಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಹೇಳ್ತೇವೆ. ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ಇಲ್ಲಿಯ ತನಕ ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ನಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಅದು ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನೆಲ್ಲ ಅಪಾಯಗಳಿಗೆ ತಪ್ಪಿಸಿದ್ದಿ, ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಿ. ನಮ್ಮ ಜೀವನಕ್ಕಾಗಿ ಅನುಗ್ರಹಿಸಿಕೊಟ್ಟಂಥ ಎಲ್ಲ ರೀತಿಯ ಸವಲತ್ತುಗಳಿಗಾಗಿ ನನಗೆ ಸ್ತೋತ್ರ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಿನ್ನ ಪ್ರಸನ್ನತೆಯನ್ನು, ನಿನ್ನ ಆತ್ಮನ ವರವನ್ನು ಬೇಡಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನೆಂಬುದಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಶೋಧನೆಗಳು, ನೋವು, ನಲಿವುಗಳು ಎದುರಾಗುವಾಗಲೂ ನೀನು ನಮ್ಮ ಜೊತೆಯಲ್ಲಿದ್ದುಕೊಂಡು ಈ ಎಲ್ಲ ಪರಿಸ್ಥಿತಿಗಳನ್ನು ನಂಬಿಕೆಯಿಂದಲೂ, ಶ್ರದ್ಧೆಯಿಂದಲೂ, ಭಯಭಕ್ತಿಯಿಂದಲೂ ದಾಟಿ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರ ಮುಂದಿನ ದಿವಸಗಳಲ್ಲಿ ಕೂಡ ನಿನ್ನ ವಾಕ್ಯ ಹೇಳುವ ಪ್ರಕಾರ ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ಜೊತೆಯಲ್ಲಿರ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಕೊಡ್ತೇನೆ ಎನ್ನುವಂಥ ನಿನ್ನ ಅಭಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಮುಂದಿನ ಜೀವನಕ್ಕೆ ಬಲ ಹೊಂದಿಕ್ಕಾಗುವಂತೆ ನಿನ್ನ ಸಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನೀನು ತಾನೇ ಕಲಿಸಿಕೊಟ್ಟ ಹಾಗೆ ನಾವು ಇತರರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನೆನಪು ಮಾಡ್ತೇವೆ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನೋವುಗಳನ್ನು, ಸೇವೆ ನಿಮಿತ್ತವಾಗಿ ಅನೇಕ ಹಿಂಸೆಗಳನ್ನು ಎದುರಿಸುತ್ತಿರುವಂಥ ಎಲ್ಲ ನಿನ್ನ ಭಕ್ತರ ಮೇಲೆ ನಿನ್ನ ದಯೆ ಇರಲಿ. ನಿನ್ನ ಸೇವಕರನ್ನು ಕಾಪಾಡು. ಸೇವೆಯಲ್ಲಿ ನಿಯತ್ತಿನಿಂದಲೂ, ನಂಬಿಕೆಯಿಂದಲೂ, ಭಯಭಕ್ತಿಯಿಂದಲೂ ಸೇವೆ ಮಾಡುವಂಥ ಎಲ್ಲ ನಿನ್ನ ಸೇವಕರನ್ನು ಕರುಣಿಸಿ ಕಾಪಾಡು. ಇದರ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಮಳೆಯ ನಿಮಿತ್ತವಾಗಿ ತಮ್ಮ ಜೀವನವನ್ನು, ಆಸ್ತಿಪಾಸ್ತಿಯನ್ನು ಕಳೆದುಕೊಂಡು ತೊಂದರೆಗೆ ಸಿಲುಕಿರುವಂಥ ಅನೇಕ ಜನರನ್ನು ನೆನಪು ಮಾಡ್ತೇವೆ. ಹೆಚ್ಚಾದಂಥ ಮಳೆಯಿಂದಾಗಿ ಅನೇಕರು ತಮ್ಮ ಜೀವನವನ್ನು, ರೈತರು ತಮ್ಮ ಬೆಳೆಯನ್ನು ಹಾಗೂ ಅನೇಕರಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳಾಗಿರುವಾಗ ಸ್ವಾಮಿ, ವಿಶೇಷವಾಗಿ ಭಾರತ ದೇಶದಲ್ಲಿ ಅಂಥ ಎಲ್ಲ ಜನರ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ. ಹೆಚ್ಚಿನ ಅಪಾಯಗಳಿಗೆ ತಪ್ಪಿಸು. ಆದಷ್ಟು ಬೇಗ ಒಳ್ಳೆಯ ವಾತಾವರಣ ನಿನ್ನ ಕೃಪೆಯಿಂದ ನಿರ್ಮಾಣವಾಗಲಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲ, ಇದನ್ನು ಅನೇಕ ಕಡೆಗಳಲ್ಲಿ ಕೋಮು ಗಲಭೆಯಿಂದಾಗಿ ಧರ್ಮದ ಹೆಸರಿನಲ್ಲಿ, ಜನಾಂಗದ ಹೆಸರಿನಲ್ಲಿ ನಡೆಯುವಂತಹ ದ್ವೇಷ, ಕೊಲೆ ಇವುಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಜನರಲ್ಲಿ ಪ್ರೀತಿಯ, ತಾಳ್ಮೆಯ ಮತ್ತು ದೀನತೆಯ ಮನೋಭಾವನೆಯನ್ನು ಹುಟ್ಟಿಸಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸಿಕೊಂಡು ದೀನತೆಯಿಂದಲೂ ಐಕ್ಯತೆಯಿಂದಲೂ ಜೀವಿಸಲಿಕ್ಕಾಗುವಂತೆ ಎಲ್ಲರನ್ನ ನೀನು ತಾನೇ ಕರುಣಿಸು ಎಂಬುದಾಗಿ ಬೇಡ್ತೇವೆ. ದೇವರು, ವಿಶೇಷವಾಗಿ
ನಾವು ಜೀವಿಸುವಂಥ ಈ ದೇಶದಲ್ಲಿರುವ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸಭೆಗಳಿಗೆ ನೀನು ಕೊಟ್ಟಂಥ ಜವಾಬ್ದಾರಿಗಳಿಗಾಗಿ ನೀನು ಇಟ್ಟಂತಹ ನಿನ್ನ ಪ್ರಸನ್ನತೆಯ ಬೆಳಕಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ಸಭೆಯನ್ನು ಆಶೀರ್ವಾದ ಮಾಡು. ಈ ಸಭೆ ನಿನ್ನ ಮಹಿಮೆಗಾಗಿ ನಿಲ್ಲಿಕ್ಕಾಗುವಂತೆ, ನಿನ್ನ ಮಹಿಮೆಗಾಗಿ ಸಾಕ್ಷಿ ಕೊಡಲಿಕ್ಕಾಗುವಂತೆ ನೀನು ತಾನೇ ನಿನ್ನ ಬರೋಣದ ತನಕ ಈ ಸಭೆಯನ್ನು ಬಲಪಡಿಸಿ ಕೈ ಹಿಡಿದು ನಡೆಸಿ ಎಂಬುದಾಗಿ ಬೇಡ್ತೇವೆ. ಸಭೆಯ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ. ನಿನ್ನ ಸೇವೆಗಾಗಿ ಪ್ರತಿಯೊಬ್ಬೊಬ್ಬರು ಮಾಡುವ ಪ್ರಾರ್ಥನೆ, ಪರಿಶ್ರಮ, ನೀಡುವಂಥ ಎಲ್ಲ ದೇಣಿಗೆಗಳನ್ನು ನೀನು ತಾನೇ ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವದಿಸು. ಸಭೆಯಲ್ಲಿರುವ ಒಂದೊಂದು ಕುಟುಂಬ, ಒಂದೊಂದು ವ್ಯಕ್ತಿಗಳನ್ನು, ಮಕ್ಕಳನ್ನು ಹೆಸರಾಗಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಎಲ್ಲರ ಮೇಲೆ ನಿನ್ನ ದಯೆ ಇರಲಿ. ಎಲ್ಲರ ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ, ಅವರ ಪ್ರಯಾಣಗಳಲ್ಲಿ ನಿನ್ನ ಅಪಾರವಾದ ದಯೆ ಇರಲಿ. ಕುಟುಂಬ ಜೀವಿತಗಳಲ್ಲಿ ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ ನಿನಗೆ ಭಯಭಕ್ತಿಯುಳ್ಳಂಥ ಮಕ್ಕಳಾಗಿ ಜೀವಿಸುವಂತೆ ಅವರೆಲ್ಲರನ್ನು ಆಶೀರ್ವಾದ ಮಾಡು. ಬೇರೆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಕಷ್ಟ, ಕಣ್ಣೀರಿನಲ್ಲಿ, ನೋವು, ಹಿಂಸೆಗಳಲ್ಲಿ ತಮ್ಮ ಪರಿಸ್ಥಿತಿಯನ್ನು ದಾಟಿ ಹೋಗ್ತಾ ಇದ್ದಾರೋ ಅವರೆಲ್ಲರನ್ನ ನೆನಪು ಮಾಡ್ತೇವೆ. ಅವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಹಾಗೆ ದೂರದಲ್ಲಿರುವ ನಮ್ಮ ಕುಟುಂಬಗಳನ್ನು, ಹೆತ್ತವರನ್ನು ನೆನಪು ಮಾಡ್ತೇವೆ. ಅವರಿಗಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಜೊತೆಯಲ್ಲಿ ನೀನಿರು. ಇರುವಂಥ ಸ್ಥಳದಲ್ಲಿ, ಪರಿಸ್ಥಿತಿಗಳಲ್ಲಿ ನಿನಗೆ ಯೋಗ್ಯ ಮಕ್ಕಳಾಗಿ ಜೀವಿಸುವಂತೆ ನಡೆಸು. ಮಾತ್ರವಲ್ಲದೆ ನಿನ್ನ ಬರೋಣದ ತನಕ ನಂಬಿಕೆಯಿಂದ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತೆ ಅವರೆಲ್ಲರನ್ನು ಕಾಪಾಡು. ಈಗ ಇಡೀ ಸಭೆಯ ಮೇಲೆ, ಸೃಷ್ಟಿಯ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ ಸ್ವಾಮಿ. ಈಗ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಕಲಿಸು. ಮಾತ್ರವಲ್ಲದೆ ನಮ್ಮ ತಪ್ಪಾದ ದಾರಿಯನ್ನು ಬಿಟ್ಟು ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಿನ್ನೊಟ್ಟಿಗೆ ಸಾಗಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಕೇಳುವ ನಿನ್ನ ಸೇವಕನನ್ನು ನಿನ್ನ ಆತ್ಮನಿಂದ ತುಂಬಿಸಿ ಮುನ್ನಡೆಸು. ಕೇಳುವಂಥ ಎಲ್ಲ ಭಕ್ತರ ಮೇಲೆ ನಿನ್ನ ದಯೆ ಇರಲಿ. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಪ್ರೀತಿಯುಳ್ಳಂಥ ದೇವಜನರ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುತ್ತೇನೆ. ವೆರಿ ಗುಡ್ ಈವ್ನಿಂಗ್ ಆ್ಯಂಡ್ ಗ್ರೀಟ್ ಯು ಆಲ್ ಇನ್ ಪ್ರೇಷಿಯಸ್ ನೇಮ್ ಆಫ್ ಅವರ್ ಸೇವಿಯರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. So this evening we are going to look at the book of Psalm chapter 139. So ನಾವು ಈ ದಿವಸದಲ್ಲಿ 139ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ನಾವು ಕಳೆದ ವಾರದಲ್ಲಿ ನಾನು ಆಗಲೇ ಹೇಳಿದ ಹಾಗೆ 127ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಿದ್ವಿ. 134ನೇ ಕೀರ್ತನೆಯ ತನಕ ಇಟ್ಸ್ ಕಾಲ್ಡ್ ಆಸ್ ದ ಪಿಲಿಗ್ರಿಮ್ ಸಾಂಗ್ಸ್ ಆರ್ ಅಸೆಂಟ್ ಸಾಂಗ್ಸ್ ಎಂಬುದಾಗಿ ಕೂಡ ಅದನ್ನು ಕರೀತಾರೆ. ಯಾತ್ರಾ ಗೀತೆಗಳು ಎಂಬುದಾಗಿ ಅವುಗಳನ್ನು ಕರೀತಾರೆ. ಸೊ ನನಗಿಲ್ಲಿ ಉಳಿದಿರುವಂಥ ಇನ್ನು 2-3 ಶುಕ್ರವಾರದಲ್ಲಿ ಐ ಥಾಟ್ ಟು ಫಿನಿಶ್ ದಿಸ್ ಬುಕ್ ಆಫ್ ಸಾಮ್. ಹಾಗಾಗಿ ಇವತ್ತು ನಾವು 139 ಹೇಳ್ತೇವೆ ಹೇಳುವಾಗ ಇನ್ನು 1 or 2 Fridays I think I'll select some of the important songs which is favored to or which contents are ಡಿಫ್ರೆಂಟ್ ದೆನ್ ಅದರ್ ಸಾಂಗ್ಸ್. ಬೇರೆ ವಿಷಯಗಳಿಗಂದರೆ ಕೆಲವು ಕೀರ್ತನೆಗಳಲ್ಲಿ ಒಂದೇ ರೀತಿಯ ವಿಷಯಗಳು ರಿಪೀಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ವಿಚ್ ಸೀಮ್ಸ್ ಲೈಕ್ ಯುನೀಕ್ ಆ್ಯಂಡ್ ಡಿಫ್ರೆಂಟ್. ವಿಲ್ ಥಾಟ್ ಟು ಲುಕ್ ಇನ್ ಟು ದ್ಯಾಟ್ ಆ್ಯಂಡ್ ವಿಲ್ ಮೆಡಿಟೇಟ್ ಇನ್ ದಿ ರಿಮೈನಿಂಗ್ Fridays. ಸೊ 139ನೇ ಕೀರ್ತನೆಯನ್ನು ನಾನು ಒಂದು ಸಲ ಓದ್ತೇನೆ. ಅದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವಾಗ ವಚನಗಳ ಆಧಾರದಲ್ಲಿ ನಾನು ಓದ್ತೇನೆ. ಬಿಕಾಸ್ ಇಟ್ ಕಂಟೈನ್ಸ್ ಆಲ್ಮೋಸ್ಟ್ 24 ವರ್ಸಸ್. 24 ವಚನ ಇದೆ. 24 ವಚನವನ್ನು ನಾವು ಆಲ್ಮೋಸ್ಟ್ 20 to 25 ಮಿನಿಟ್ಸಲ್ಲಿ ಕ್ಲೋಸ್ ಮಾಡಬೇಕಿದ್ರೆ ವಿ ಹ್ಯಾವ್ ಟು ಬಿ ಬಿಟ್ ಫಾಸ್ಟರ್. ಹಾಗಾಗಿ ಐ ವಿಲ್ ಸ್ಕಿಪ್ ಸಮ್ ಆಫ್ ದ ಅನ್ಇಂಪಾರ್ಟೆಂಟ್ ವರ್ಸಸ್. ಓಕೆ. ಸೊ 139ನೇ ಕೀರ್ತನೆಯ ಒಂದು ಇಂಟ್ರೊಡಕ್ಷನ್, ಅದರ ಪರಿಚಯವನ್ನು ನಾವು ಧ್ಯಾನ ಮಾಡುವುದಾದರೆ, ಈ ಕೀರ್ತನೆ ಇಲ್ಲಿ ಸೂಚಿಸುವ ಹಾಗೆ ದಾವೀದನು ಬರೆದಂತಹ ಒಂದು ಕೀರ್ತನೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ರೋಟ್ ಬೈ ಡೇವಿಡ್. ಮತ್ತು ಇದೊಂದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ ವಿಚ್ encourages us to have a self-evaluations in the presence of God's sovereignty and God's omniscience. ದೇವರ ಸಾರ್ವಭೌಮತ್ವ, ಸರ್ವಜ್ಞತ್ವದ ಬೆಳಕಿನಲ್ಲಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಿಕ್ಕೆ ಈ ಒಂದು ವಾಕ್ಯ ಕರೆಯನ್ನು ಕೊಡ್ತದೆ. ಸೊ ಇದೊಂದು ಪ್ರಾರ್ಥನಾ ಪೂರ್ವಕವಾದಂಥ ಕೀರ್ತನೆ ಆಗಿದೆ. ಇಟ್ಸ್ ಲೈಕ್ ಅ ಪ್ರೇಯರ್ಫುಲ್ ಡಿವೋಷನ್. ಮಾತ್ರವಲ್ಲದೆ ಇದು ದೇವರ ಜ್ಞಾನವನ್ನು ಮತ್ತು ದೇವರ ಒಂದು ವಿಶೇಷವಾದ ಸೃಷ್ಟಿನ ಯೂನಿಕ್ ಕ್ರಿಯೇಷನ್ ಆಫ್ ಗಾಡ್ ಅದರ ಕುರಿತಾಗಿ ತಿಳಿಸ್ತದೆ. ಮಾತ್ರವಲ್ಲದೆ
ದೇವರ ಪ್ರಸನ್ನತೆ ಇಟ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಹ್ಯೂಮನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ ದ ಬ್ಯಾರಿಯರ್ಸ್ ದಟ್ ಸ್ಟಾಪ್ಸ್. ನಾವು ಯಾವನ್ನೆಲ್ಲ ಸ್ಟಾಪ್ ಆಗ್ತದೆ ಅಥವಾ ಯಾವೆಲ್ಲ ವಿಷಯಗಳು ದೇವರ ಪ್ರಸನ್ನತೆಯನ್ನು ಸ್ಟಾಪ್ ಮಾಡ್ತದೆ ಅಂತ ನಾವು ನೆನೆಸ್ತೇವೋ ಅದೆಲ್ಲವನ್ನು ಮೀರಿ ಹೋಗ್ತದೆ ಎಂಬುದಾಗಿ ಕೀರ್ತನೆಗಾರ ತನ್ನ ಮಾತುಗಳಲ್ಲಿ ಅದನ್ನು ಹೇಳಲಿಕ್ಕೆ ಒಂದು ಚಂದವಾದ ರೀತಿಯಲ್ಲಿ, ಸುಂದರವಾದ ರೀತಿಯಲ್ಲಿ ವಿವರಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲದೆ ಈ ಕೀರ್ತನೆಯನ್ನು ದಾವಿದ ಕನ್ಕ್ಲೂಡ್ ಮಾಡುವಾಗ ಈ ಆಲ್ಸೋ ರಿಕ್ವೆಸ್ಟ್ ಗಾಡ್ ಟು ಹ್ಯಾವ್ ಅ ಸೆಲ್ಫ್ ರಿಫ್ಲೆಕ್ಷನ್, ನಾಟ್ ಓನ್ಲಿ ಸೆಲ್ಫ್ ರಿಫ್ಲೆಕ್ಷನ್ ಬಟ್ ಆಲ್ಸೋ ಎ ರಿಕ್ವೆಸ್ಟ್ ಗಾಡ್ ಟು ಕರೆಕ್ಟ್ ಹಿಮ್. ದೇವರ ಹತ್ರ ತನ್ನನ್ನು ಪರಿಶೋಧಿಸಿ ಸರಿಪಡಿಸಲಿಕ್ಕೆ ಪ್ರಾರ್ಥನೆ ಮಾಡುವಂಥದ್ದನ್ನು ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಸೊ ಇದೊಂದು ದೇವರ ಸಾರ್ವಭೌಮತ್ವ, ಸರ್ವಜ್ಞಾನತ್ವ, ದೇವರು ಮನುಷ್ಯನ ಜ್ಞಾನಕ್ಕಿಂತ ಎಷ್ಟು ಡಿಫ್ರೆಂಟಾಗಿ ದೇವರ ಜ್ಞಾನ ಇದೆ ಎಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವಾಗ ವಚನ 1ರಿಂದ 6 ಧ್ಯಾನ ಮಾಡುವ ಪ್ರಾರಂಭದಲ್ಲಿ ವರ್ಸಸ್ 1 to 6 ವಿಲ್ ಮೇಕ್ ಇಟ್ ಒನ್ ಪಾರ್ಟ್. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಸೊ 1ರಿಂದ 6 ವಚನಗಳನ್ನು ನಾವು ಟೈಟಲ್ ಮಾಡೋದಾದರೆ ದ ಗ್ರೇಟ್ನೆಸ್ ಆಫ್ ಗಾಡ್ ಟಚ್ ಮೈ ಲೈಫ್. ದೇವರ ಒಂದು ಅತಿಶಯತೆ, ದೇವರ ಒಂದು ಗ್ರೇಟ್ನೆಸ್, ದೇವರ ಒಂದು ವಿಶೇಷತೆ ಅದು ಮಾನವನ ಜೀವನವನ್ನು ಸ್ಪರ್ಶಿಸುವಂಥದ್ದು, ಮಾನವನ ಜೀವನಕ್ಕೆ ಸಂಬಂಧಿಸಿರುವಂಥದ್ದು ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡ್ಬೋದು. ಸೊ ಇದರಲ್ಲಿ ದಾವಿದ ಈ ಕೀರ್ತನೆಯನ್ನು ಪ್ರಾರಂಭ ಮಾಡ್ತಾ ದೇವರನ್ನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ ಎಂಬುದಾಗಿ ಹೇಳುವಂಥದ್ದು ದೇವರಿಗೆ ಮನುಷ್ಯನ ಮೇಲೆ ಇರುವಂತಹ ಒಂದು ರೀತಿಯ ಸ್ಟೆಡ್ ಫಾಸ್ಟ್ ಆರ್ ಅನ್ಕಂಡೀಷನಲ್ ಲವ್ ಆ್ಯಂಡ್ ಕೇರ್ ಟುವರ್ಡ್ಸ್ ಹ್ಯೂಮನ್. ದೇವರಿಗೆ ಮನುಷ್ಯನ ಮೇಲೆ ಇರುವ ಅಪಾರವಾದ ಪ್ರೀತಿ, ಕಾಳಜಿಯನ್ನು ತೋರಿಸುವಂಥದ್ದಾಗಿದೆ. ಇಲ್ಲಿ ದೇವರು ಪರೀಕ್ಷಿಸಿ ತಿಳ್ಕೊಂಡಿದ್ದಾನೆ ಅಂತ ಹೇಳುವಾಗ ಗಾಡ್ ನೋಸ್ ಅಸ್ ಬೆಟರ್ ದೆನ್ ವಾಟ್ ವಿ ನೋ ಆರ್ ಸೆಲ್ಸ್. ದೇವರು ನಾವು ನಮ್ಮನ್ನು ತಿಳ್ಕೊಳ್ಳೋದಕ್ಕಿಂತ ದೇವರು ನಮ್ಮನ್ನು ಹೆಚ್ಚಾಗಿ ತಿಳಿದುಕೊಂಡಿದ್ದಾನೆ ಅಂತ ಹೇಳಿದರೆ ನಮಗೆ ಸಹಜವಾಗಿ ಮನೆಯಲ್ಲ ನೋಡ್ತೇವೆ. ನನ್ನ ತಂದೆ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ತಾಯಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅಥವಾ ದೇರ್ ವಿಲ್ ಬಿ ಸಮ್ ಕಾಂಪಿಟೇಷನ್ಸ್ ದಟ್ ಹೂ ಅಂಡರ್ಸ್ಟ್ಯಾಂಡ್ ಬೆಟರ್ ದೇರ್ ಸ್ಪೌಸ್ ಇನ್ ಅವರ ಗಂಡ ಹೆಂಡತಿ ಅಂತ ಹೇಳಿ ಕೆಲವು ಕಾಂಪಿಟೇಷನ್ಗಳಾಗೋದು ನೋಡ್ತೇವೆ. ಬಟ್ ಆದರೆ ಯಾರು ಕೂಡ ಅಷ್ಟು ಪರ್ಫೆಕ್ಟಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ. ಅದು ಯಾರು ಅಂತ ಹೇಳಿದರೆ ದೇವರು ಮಾತ್ರ ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಾನೆ ಎನ್ನುವಂಥದ್ದನ್ನು ದಾವಿದ ತನ್ನ ಮಾತುಗಳಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಲ್ಲಿ ಕೂತುಕೊಳ್ಳುವುದು, ಹೇಳುವುದು ಗೊತ್ತಿದೆ ಅಂತ ಹೇಳುವಾಗ ನಮ್ಮ ಪ್ರತಿಯೊಂದೊಂದು ಮೂಮೆಂಟ್, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಅದು ದೇವರಿಗೆ ಗೊತ್ತಿದೆ ಎಂಬುದಾಗಿ. ಸೊ ಅದನ್ನು ಯೇಸು ಸ್ವಾಮಿ ಕೂಡ ತನ್ನ ಮಾತುಗಳಲ್ಲಿ ಹೇಳ್ತಾನೆ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿದೆ ಅಂತ ಹೇಳಿ ಮತ್ತಾಯ 10:30. ಸೊ ಇದರ ಅರ್ಥ ಗಾಡ್ ನೋಸ್ ಆಲ್ ಅವರ್ ಮೂಮೆಂಟ್ಸ್, ಆಲ್ ಅವರ್ ಫೀಲಿಂಗ್ಸ್, ಆ್ಯಂಡ್ ಗಾಡ್ ನೋಸ್ ಆಸ್ ಬೆಟರ್ ದೆನ್ ವಾಟ್ ವಿ ನೋ ಅವರ್ ಸೆಲ್ಸ್. ನಮಗೆ ನಮ್ಮನ್ನು ತಿಳ್ಕೊಂಡಿರೋದಕ್ಕಿಂತ ದೇವರಿಗೆ ಗೊತ್ತಿರೋದ್ರಿಂದ ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ದೇವರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಕೇರ್ ಮಾಡ್ತಾನೆ. ಸೊ ಹಾಗಾಗಿ ಗಾಡ್ ಲೀಡ್ಸ್ ಅಸ್ ಟು ದ ರೈಟ್ ಪ್ಲೇಸಸ್ ಆ್ಯಂಡ್ ಗಾಡ್ ಪ್ರೊವೈಡ್ಸ್ ಆ್ಯಂಡ್ ಗಾಡ್ ವಿಲ್ ಯೂಸ್ ಅಸ್ ಅಕಾರ್ಡಿಂಗ್ ಟು ಹಿಸ್ ವಿಲ್. ದೇವರ ಚಿತ್ತಕ್ಕನುಸಾರವಾಗಿ ದೇವರು ನಮ್ಮನ್ನು ನಡೆಸ್ತಾನೆ, ಉಪಯೋಗಿಸಿಕೊಳ್ತಾನೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ದಾವಿದ ತಿಳಿದುಕೊಳ್ಳುವಂಥದ್ದು. ನಾನು ನಡೆಯುವುದನ್ನು ಮಲಗುವುದನ್ನು ಮಾತ್ರವಲ್ಲದೆ ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ, ಮಾತ್ರವಲ್ಲದೆ ನನ್ನ ಆಲೋಚನೆಗಳನ್ನು ಕೂಡ ಬಲ್ಲವನಾಗಿರ್ತೆ ಎಂಬುದಾಗಿ ದಾವಿದ 2ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ನಮಗೆ ಸಹಜವಾಗಿ ಮನುಷ್ಯರ ವ್ಯಕ್ತಿತ್ವ ಹೇಗೆ ಗೊತ್ತಾಗ್ತದೆ ಹೇಳಿದರೆ ಅವರ ಹಾವಭಾವಗಳನ್ನು ನೋಡಿ, ಅವರ ದಿನನಿತ್ಯದ ಚಟುವಟಿಕೆಗಳನ್ನು ನೋಡಿ ವಿ ಕ್ಯಾನ್ ಜಡ್ಜ್ ಪೀಪಲ್ ದೆ ಹ್ಯಾಕ್ ಲೈಕ್ ದಿಸ್ ಅಂತ ಹೇಳಿ. ಬಟ್ ಆದರೆ ದೇವರು ಮನುಷ್ಯನ ಆಲೋಚನೆಗಳನ್ನು ಕೂಡ, ಅವನ ಯಾರಿಗೂ ಕೂಡ ಹೇಳಲಾಗದಂತಹ ಹಿಡನ್ ಥಾಟ್ಸ್ ಅವುಗಳನ್ನು ಕೂಡ ತಿಳಿದುಕೊಂಡಿರ್ತಾನೆ. ಅದಕ್ಕೆ ಕೀರ್ತನೆಗಳು ಅಥವಾ ಬೇರೆ ಬೇರೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೇವರು
ಮಾನವರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಪ್ರತಿಯೊಬ್ಬೊಬ್ಬನ ಆಂತರ್ಯವನ್ನು ಕೂಡ ನೋಡುವಂಥವನಾಗಿದ್ದಾನೆ. ನಮಗೆ ದೇವರಿಗೆ ಮರೆ ಮಾಡಿ ಏನನ್ನು ಕೂಡ ಇಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಗಾಡ್ ನೋಸ್ ಮೈ ಥಾಟ್ಸ್ ಎಂಬುದಾಗಿ ದಾವಿದ ತಿಳಿದು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಅಥವಾ ದೇವರ ಜ್ಞಾನದ ಕುರಿತಾಗಿ ವಿವರಣೆ ಮಾಡುವಂಥದ್ದನ್ನು ಈ ಭಾಗದಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ, ನೀನು ಅರಿಯದೆ ಇರುವಂಥದ್ದು 1 ಇಲ್ಲ 4 ಮತ್ತು 5ನೇ ವಚನಗಳನ್ನು ಹೇಳಬೇಕಿದ್ರೆ ಅಲ್ಲಿ ದೇವರು ಸುತ್ತಲೂ ಆವರಿಸಿದೆ ಅಂತ ಹೇಳುವಾಗ ಇಟ್ಸ್ ಲೈಕ್ ಗಾಡ್ಸ್ ಪ್ರೊಟೆಕ್ಷನ್, ರಕ್ಷಣಾ ಕವಚ. ಅದು ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತೇಳಿ ದಾವಿದನಿಗೆ ಇದು ಒಂದು ಅನುಭವ. ಯಾಕೆ ಹೇಳಿದರೆ ದಾವಿದ ತನ್ನ ಜೀವಿತದಲ್ಲಿ ದೇವರು ನನ್ನ ಜೊತೆಯಲ್ಲಿದ್ದಾನೆ, ದೇವರು ನನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ನಂಬಿ ಯುದ್ಧ ಮಾಡಿದಂಥವನು ಸಣ್ಣ ವಯಸ್ಸಿನಲ್ಲಿ ಅನೇಕ ಸವಾಲುಗಳನ್ನು ಯುದ್ಧಗಳನ್ನು ಹೆದರಿಸಿ ಅದರಿಂದ ರಕ್ಷಿಸಿ ಕಾಪಾಡಿ ಬರಬೇಕಿದ್ರೆ ಇಟ್ಸ್ ಅ ಗಾಡ್ಸ್ ಪ್ರೊಟೆಕ್ಷನ್ ಎಂಬುದಾಗಿ ತಿಳ್ಕೊಂಡು ಅದಕ್ಕೆ ಅವನು ಹೇಳುವಂಥದ್ದು ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ ಎಂಬುದಾಗಿ. ಸೊ ಇಲ್ಲಿ ಈ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ ಎಂಬುದಾಗಿ ಹೇಳುವಾಗ ಇದೊಂದು ರೀತಿಯ ಕೃಪೆಯ ಕೈ ಅಥವಾ ದ ಗ್ರೇಸ್ ಹ್ಯಾಂಡ್, ದ ಬ್ಲೆಸ್ಸಿಂಗ್ ಹ್ಯಾಂಡ್ ಎಂಬುದಾಗಿ ಕೂಡ ನಾವು ಅರ್ಥವನ್ನು ಮಾಡ್ಬೋದು. ದೇವರ ಕೈ ಬೇರೆ ಬೇರೆ ಭಾಗದಲ್ಲಿ ನೋಡ್ತೇವೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಕೊಡ್ತೇನೆ. ಇಟ್ಸ್ ಇಂಪಾರ್ಟೆಂಟ್ ಟು ಹೋಲ್ಡ್ ಗಾಡ್ಸ್ ಹ್ಯಾಂಡ್. ನಾವು ಕೆಲವೊಂದು ಸಲ ದೇವರ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಬಟ್ ಆದರೆ ದಾವಿದ ಹೇಳುವಂಥದ್ದು, ದೇವರೇ ನಿನ್ನ ಧರ್ಮದ ಬಲಗೈಯನ್ನು ಅಥವಾ ನಿನ್ನ ಬಲಗೈಯನ್ನು ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟದಕ್ಕಾಗಿ ಇಟ್ಟಿದ್ದಿ ಎಂಬುದಾಗಿದೆ ಹೇಳುವಂಥದ್ದು. ಅಂದರೆ ನಾವು ದೇವರ ಕೈಯನ್ನು ಹಿಡಿಲಿಕ್ಕೆ ಮನಸ್ಸು ಮಾಡಬೇಕು. ಬಟ್ ಕೆಲವೊಮ್ಮೆ ನಾವು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಬಟ್ ಆದರೆ ದೇವರು ನಮ್ಮ ಕೈಯನ್ನು ಬಿಡೋದಿಲ್ಲ. ಗಾಡ್ ಇಸ್ ಆಲ್ವೇಸ್ ಎಕ್ಸ್ಟೆಂಡೆಡ್ ಈಸ್ ಹ್ಯಾಂಡ್ ಟು ಹೋಲ್ಡ್ ಟು ಗೆಟ್ ಅ ಗುಡ್ ಹೆಲ್ಪ್ ಆ್ಯಂಡ್ ಟು ಲೀಡ್ ಅ ಗುಡ್ ಲೈಫ್. ಸೊ ಇದನ್ನು ನಾವು ಮುಂದುವರೆದು ಧ್ಯಾನ ಮಾಡ್ತಾ ಹೋಗುವುದಾದರೆ, ಇಂಥ ಜ್ಞಾನವು ನನಗೆ ಬಹಳ ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲ್ಲುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ದಾವಿದ ಇಂಥ ಜ್ಞಾನವು ಎಂಬುದಾಗಿ ಹೇಳುವಾಗ ದೇವರು ತನ್ನನ್ನು ತಿಳಿದುಕೊಂಡಿದ್ದಾನೆ. ಸೊ ದೇವರು ನನ್ನ ಜೀವಿತದ ಎಲ್ಲ ದಿವಸಗಳ ಮೇಲೆ ದೇವರು ಮಾಡಿದಂಥ ಆಲೋಚನೆಗಳನ್ನು ತಿಳಿದುಕೊಂಡವನಾಗಿ ಇಂಥ ಜ್ಞಾನವು ನನಗೆ ನಿಲುಕುವುದಿಲ್ಲ, ಅದು ಬಹು ಆಶ್ಚರ್ಯವಾಗಿದೆ ಎಂಬುದಾಗಿ ಹೇಳುವಂಥದ್ದು. ಅಂತ ಹೇಳಿದರೆ ನಾವು ನಮ್ಮನ್ನು ತಿಳಿದುಕೊಳ್ಳೋದಕ್ಕಿಂತ ಅಥವಾ ನಾವು ಬೇರೆಯವ್ರನ್ನ ತಿಳ್ಕೊಳ್ಳೋದಕ್ಕಿಂತ ದೇವರು ನಮ್ಮನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳಿ ನಾವು ನಂಬುವಂಥದ್ದು, ಅದನ್ನು ನಂಬಿ ಅದರಂತೆ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಹಾಗಾಗಿ ಇಂತಹ ಒಂದು ನಂಬಿಕೆ, ಇಂತಹ ಒಂದು ದೀನತೆ, ದೇವರು ನಮ್ಮನ್ನು ತಿಳಿದಿದ್ದಾನೆ ಎನ್ನುವಂಥದ್ದು ನಮ್ಮನ್ನು ದೇವರ ಸಂಬಂಧಕ್ಕೆ ನಡೆಸ್ತದೆ, ದೇವರ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಲಿಕ್ಕೆ ನಡೆಸ್ತದೆ. ದಿಸ್ ಇಸ್ ಇಂಪಾರ್ಟೆಂಟ್. ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ವಿ ವಿಲ್ ಮೇಕ್ ಡೆಸಿಷನ್, ವಿ ವಿಲ್ ಇಗ್ನೋರ್ ಗಾಡ್, ವಿ ವಿಲ್ ಇಗ್ನೋರ್ ಗಾಡ್ಸ್ ಗೈಡ್ಲೈನ್ಸ್. ಇಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮಗೆ ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ದಾವಿದ ದೇವರಿಗೆಲ್ಲ ಗೊತ್ತಿದೆ ಅಂತ ಹೇಳಿ ಎಲ್ಲ ಕಾರ್ಯಗಳಲ್ಲಿ ದೇವರ ಸಹಾಯವನ್ನು, ದೇವರ ಮಾರ್ಗದರ್ಶನವನ್ನು ಬಯಸ್ತಿದ್ದದನ್ನು ಅವನ ನಂಬಿಕೆಗೆ ದೀನತೆಗೆ ಒಂದು ಇದ್ದಂತಹ ಸೂಚಕ. ಸೊ ನಾವು ಮುಂದೆ ಇದನ್ನು ಧ್ಯಾನ ಮಾಡೋದಾದರೆ 7ರಿಂದ 12 ವಚನ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟೆ ಕಡೆಯಲ್ಲಿ ವಾಸ ಮಾಡೋಣೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯೂ ನನ್ನನ್ನು ಕಾವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು. ನಿನಗೆ ಕತ್ತಲೆಯಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ, ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ ಎಂಬುದಾಗಿ. ಸೊ ಈ 7ರಿಂದ 12 ವಚನ ನಾವು ಟೈಟಲ್ ಮಾಡೋದಾದರೆ ದ ಆಲ್ ಪ್ರೆಸೆನ್ಸ್ ಗಾಡ್ ಇಸ್ ವಿತ್ ಮೀ. ಏನೆಲ್ಲ ದ ಆಲ್ ಪ್ರೆಸೆಂಟ್, ನಮ್ಮ ಎಲ್ಲ ಪ್ರೆಸೆಂಟ್ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೆ. ಗಾಡ್ ಇಸ್ ಪ್ರೆಸೆಂಟ್ ಎವ್ರಿವೇರ್. ಗಾಡ್ ಡಸ್ ನಾಟ್ ಹ್ಯಾವ್ ಅ ಟೈಮಿಂಗ್ ಲೈಕ್ ಪಾಸ್ಟ್ ಫ್ಯೂಚರ್. ಗಾಡ್ ಇಸ್ ದ ಬಿಗಿನಿಂಗ್, ಗಾಡ್ ಇಸ್ ದ ಎಂಡ್ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದರಲ್ಲಿ ದೇವರು ನಮ್ಮ ಜೀವನದ ಪ್ರತಿ ಕ್ಷಣಗಳಲ್ಲಿ, ಪ್ರತಿ ದಿವಸಗಳಲ್ಲಿ ಅಥವಾ ಪ್ರತಿಯೊಂದು ಮೂಮೆಂಟಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ.
ಸೊ ಈ ಭಾಗದಲ್ಲಿ ದಾವಿದ ಕೆಲವು ಸತ್ಯವನ್ನು ನಮಗೆ ತಿಳಿಸ್ತಾನೆ ಅಂತ ಹೇಳಿದರೆ, ದೇವರಿಗೆ ಮರೆಯಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ನಾವು ಕೆಲವೊಂದ್ಸಲ ಅಲ್ಲಿ ಹೋದರೆ ಅಥವಾ ನಾವು ಏಕಾಂತವಾಗಿದ್ದೇವೆ ರೂಮಲ್ಲಿ ಯಾರು ನೋಡೋದಿಲ್ಲ ಅಂತ ಹೇಳಿ, ಬಟ್ ಆದರೆ ದೇವರೆಲ್ಲವನ್ನ ತಿಳಿದುಕೊಂಡಿರ್ತಾನೆ ಎನ್ನುವಂಥದ್ದು. ಸೊ ಅದಕ್ಕೆ ಗಾಡ್ಸ್ ಓಮನಿಸೆನ್ಸ್ ಫ್ರಮ್ ಹಿಸ್ ಓಮನಿ ಪ್ರೆಸೆನ್ಸ್ ಎಂಬುದಾಗಿ, ದೇವರ ಸರ್ವಜ್ಞತ್ವ ಅದು ಸರ್ವ ಪ್ರಸನ್ನತೆಯನ್ನು ತಿಳಿಸ್ತದೆ. ಅಂದರೆ ವಿ ಕೆನಾಟ್ ರೆಸ್ಟ್ರಿಕ್ಟ್ ಗಾಡ್ ಟು ಅ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಪರ್ಟಿಕ್ಯುಲರ್ ಕಲ್ಚರ್ ಆರ್ ಲ್ಯಾಂಗ್ವೇಜ್. ದೇವರನ್ನು ನಾವು ಒಂದೇ ವಿಷಯಕ್ಕೆ ಹೋಲಿಕೆ ಮಾಡಿ ಒಂದೇ ಬೌಂಡ್ರಿಗೆ ಬಾಕ್ಸಲ್ಲಿಟ್ಟು ಯೋಚನೆ ಮಾಡುವಂಥದ್ದು ಸರಿಯಾಗೋದಿಲ್ಲ. ಗಾಡ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಆಲ್ ದಿಸ್ ಹ್ಯೂಮನ್ ಥಾಟ್ಸ್ ಆ್ಯಂಡ್ ನಾಲೆಜ್ ಎನ್ನುವಂಥದ್ದನ್ನು ಕೀರ್ತನೆಗಾರ ಇದರಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಅವನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ ಎಂಬುದಾಗಿ ಹೇಳುವಾಗ, ದಾವಿದ ದೇವರ ಪ್ರಸನ್ನತೆಯಿಂದ ನಾವು ದೇವರನ್ನು ಪ್ರೀತಿ ಮಾಡುವಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ದೇವರ ಪ್ರಸನ್ನತೆ ಯಾವಾಗಲೂ ನಮ್ಮನ್ನು ಹಿಂಬಾಲಿಸ್ತಿರ್ತದೆ, ಅದು ನಮ್ಮನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ಕಾಪಾಡ್ತದೆ ಎಂಬುದಾಗಿ. ಸೊ ಅದಕ್ಕೆ ಇಲ್ಲಿ ಆತ್ಮ ಅಂತ ಹೇಳಬೇಕಿದ್ರೆ ಅವನು ಇದೊಂದು ನರಕವಲ್ಲ, ಬದಲಾಗಿ ಇಟ್ಸ್ ಸೆನ್ಸ್ ಆಫ್ ಲೈಫ್ ಆಫ್ಟರ್ ಡೆತ್. ನಾವು ಸತ್ತ ಮೇಲೆ ಕೂಡ ನಮ್ಮ ಜೀವನದ ಕುರಿತಾಗಿ ದೇವರು ನಮ್ಮ ಆತ್ಮದ ಕುರಿತಾಗಿ ಕಾಳಜಿಯನ್ನು ಹೊಂದಿರುವಂತಹ ಒಂದು ಸೆನ್ಸಲ್ಲಿ ಈ ಮಾತನ್ನ ದಾವಿದ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ಆ ದೇವರ ಪ್ರಸನ್ನತೆ ಇಟ್ ರೇಡಿಯೇಟ್ಸ್ ಇವನ್ ಇನ್ ಟು ದ ಹೆಲ್. ಆ ದೇವರ ಪ್ರಸನ್ನತೆ ನರಕದಲ್ಲಿ ಕೂಡ ಒಂದು ರಿಫ್ಲೆಕ್ಟ್ ಆಗ್ತದೆ ಎನ್ನುವಂತಹ ಅನುಭವಗಳಲ್ಲಿ ಅವನು ಹೇಳುವಂಥದ್ದು. ನಿನ್ನ ಕಣ್ಣಿಗೆ ಮರೆಯಾಗುವಂಥ ಎಲ್ಲಿಗೆ ಹೋಗಲಿ, ಮೇಲಣ ಲೋಕಕ್ಕೆ ಹೋದರೆ ಅಲ್ಲಿ ನೀನಿರ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡರೆ ಅಲ್ಲಿಯೂ ನೀನಿರ್ತಿ ಎಂಬುದಾಗಿ. ದೇವರ ಪ್ರಸನ್ನತೆ ನಿತ್ಯ ನಿರಂತರ. ಸೊ ನಮಗೆ ಯಾವಾಗಲೂ ವಿ ಹ್ಯಾವ್ ದಿಸ್ ಜನರಲ್ ಅಸಂಪ್ಷನ್ ಏನಂತ ಹೇಳಿದರೆ, ದೇವರ ಪ್ರಸನ್ನತೆ ವಿ ಹ್ಯಾವ್ ಓನ್ಲಿ ವೆನ್ ವಿ ಪ್ರೇ ಆ್ಯಂಡ್ ವೆನ್ ವಿ ಗೋ ಟು ದ ಚರ್ಚ್. ಬಟ್ ಆದರೆ ದೇವರ ಪ್ರಸನ್ನತೆ ಪ್ರತಿದಿನದ 24/7 ನಾವು ಟ್ರಾವೆಲ್ ಮಾಡುವಾಗ, ಎಲ್ಲಿಯೋ ಹೊರಗೆ ಊಟಕ್ಕೆ, ಮಾಲಿಗೆ, ಎಲ್ಲಿಗೆ ಹೊರಗೋದ್ರೂ ಕೂಡ ಅಲ್ಲಿ ಕೂಡ ದೇವರ ಪ್ರಸನ್ನತೆ ಇರ್ತದೆ ಎನ್ನುವಂಥ ನಂಬಿಕೆ, ತಿಳುವಳಿಕೆ ನಮ್ಗೆ ಇರಬೇಕು. ಆಗ ವಿ ವಿಲ್ ಬಿ ಕಾನ್ಷಿಯಸ್ ಅಬೌಟ್ ಅವರ್ ಮೂವ್ಸ್ ಆ್ಯಂಡ್ ಅವರ್ ವರ್ಡ್ಸ್ ಆ್ಯಂಡ್ ಅವರ್ ಥಾಟ್ಸ್. ನಾವು ಯಾವಾಗ ಓಕೆ ಯಾರು ನೋಡ್ತಾ ಇಲ್ಲ ಎನ್ನುವಂಥ ಭಾವನೆಗೆ ಬರ್ತೀವೋ, ದೆನ್ ವಿ ವಿಲ್ ಮಿಸ್ ಔಟ್ ಫ್ರಮ್ ದಿ ಗಾಡ್ಸ್ ಪ್ರೆಸೆನ್ಸ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಕಮಿಟಿಂಗ್ ಸಿನ್ಸ್. ಸೊ ಇದನ್ನು ದಾವಿದ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಅವನು ಹೇಳುವಂತಹ ಮಾತುಗಳು. ಮುಂದೆ ಹೊರದು ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಎನ್ನುವಂಥ ಮಾತುಗಳು ವಿಂಗ್ಸ್ ಆಫ್ ಮಾರ್ನಿಂಗ್ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಹೇಳಿದರೆ ಇದನ್ನು ಬೆಳಕಿಗೆ ಹೋಲಿಕೆ ಮಾಡಿ ಹೇಳುವಂಥದ್ದು. ಅಂದರೆ ಒಂದು ಪಕ್ಷಿ ಎಷ್ಟು ಬೇಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾರಿ ಹೋಗ್ತದೆ, ಫ್ರಮ್ ಈಸ್ಟ್ ಟು ವೆಸ್ಟ್ ಮಾತ್ರವಲ್ಲದೆ ತುದಿಯಲ್ಲಿ ಹಾರಿ ಹೋಗ್ತದೆ. ಸೊ ಹೀಗೆ ಇಟ್ಸ್ ವೆರಿ ಸ್ಪೀಡ್ ಆ್ಯಂಡ್ ಇಟ್ ಸ್ಪ್ರೆಡ್ಸ್ ಇಸ್ ವಿಂಗ್ಸ್ ಆ್ಯಂಡ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಕೂಡ ನಾವು ದೇವರ ಪ್ರಸನ್ನತೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಒಂದು ರೀತಿಯಲ್ಲಿ ಸಮುದ್ರದ ಕಟ್ಟ ಕಡೆಯವರೆಗೆ ಒಂದು ಪಕ್ಷಿ ಆಗಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗಲಿಕ್ಕೆ ಯಾವಾಗ ಕೂಡ ಅದಕ್ಕೆ ಸಾಧ್ಯತೆ ಇರುವಂಥದ್ದು ಅದೊಂದಕ್ಕೆ ಮಾತ್ರ. ಪ್ರಾಣಿಗಳಿಗೆ ಅಂಥ ಸಾಧ್ಯತೆ ಇಲ್ಲ. ಸೊ ಹಾಗೆ ನಾವು ರೆಕ್ಕೆಗಳನ್ನು ಚಾಚಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ತುದಿಯಿಂದ ಭೂಮಿಯ ಇನ್ನೊಂದು ತುದಿಗೆ ಹೋಗ್ತೇವೆ ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ದೇವರ ಪ್ರಸನ್ನತೆ ತಪ್ಪಿದ್ದಲ್ಲ ಎಂಬುದಾಗಿ ದಾವಿದ ತಿಳಿದುಕೊಂಡು ಆ ದೇವರ ಜ್ಞಾನದ ಕುರಿತಾಗಿ ಆಶ್ಚರ್ಯವನ್ನು, ನಂಬಿಕೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮುಂದೆ ಒಂದು ಕಾರ್ಗತ್ತಲೆ. ಸೊ ಮಾತ್ರವಲ್ಲದೆ ಇನ್ನೊಂದು ಕಡೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:38 ನಾವು ನೋಡ್ತೇವೆ. ಅಲ್ಲಿ ಕೂಡ ಪೌಲ ಹೇಳುವಂಥದ್ದು, ದೇವರಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾವುದು, ಊಟ ಇಲ್ಲದಿರುವುದು, ಬಟ್ಟೆ ಇಲ್ಲದಿರುವುದು ಅಥವಾ ಮರಣವು ಯಾವುದು ನಮ್ಮನ್ನು ಅಗಲಿಸುತ್ತದೆ ಎಂಬುದಾಗಿ. ಸೊ ಹಾಗಾಗಿ ದೇವರಿಂದ ನಮ್ಮನ್ನು ಯಾವುದು ಕೂಡ ಅಗಲಿಸಲಿಕ್ಕೆ ಅಸಾಧ್ಯ ಎನ್ನುವಂತಹ ತಿಳುವಳಿಕೆ ಇರುವಂಥದ್ದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಕೆಲವೊಮ್ಮೆ ನಮ್ಮ ಸಿಚುವೇಶನ್ಸನ್ನು ನೋಡಿ ನಾವು ಅಂದ್ಕೊತೇವೆ, ದೇವರಿದ್ದರೆ ಈಗೆಲ್ಲ ಯಾಕೆ ಆಗ್ತಾಯಿತ್ತು, ಅಥವಾ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಲ್ಲ, ದೇವರು ನಮ್ಮನ್ನು ತಳ್ಳಿಬಿಟ್ಟಿದ್ದಾನೆ ಎನ್ನುವಂಥ ಅನುಭವಗಳು ನಮಗೆ ಅನೇಕ ಕಡೆಗಳಲ್ಲಿ ಬರುವಾಗ ಇಟ್ಸ್ ಇಂಪಾರ್ಟೆಂಟ್ ಟು ನೋ ದ್ಯಾಟ್ ಗಾಡ್ ಸ್ಟಿಲ್ ಇನ್ ಕಂಟ್ರೋಲ್ ಎಂಬುದಾಗಿ. ದೇವರು ನಮ್ಮ ಎಲ್ಲ ವಿಷಯಗಳಲ್ಲಿ ಒಂದು ಹಿಡಿತವನ್ನು ಹೊಂದಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಹೊಂದಿರುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಮಾತ್ರವಲ್ಲದೆ ಕತ್ತಲೆಯು ನಿನಗೆ
ಕತ್ತಲೆ ಇಲ್ಲ ಎಂಬುದಾಗಿ ಹೇಳುವಾಗ ಇಲ್ಲಿ ದಾವಿದ ಕತ್ತಲೆ ಬೆಳಕುಗಳ ವಿಷಯವಾಗಿ ಧ್ಯಾನ ಮಾಡುತ್ತಾ ದೇವರ ಪ್ರಸನ್ನತೆ ಕತ್ತಲೆಯ ಕಾರ್ಯಗಳಿಗೆ ವಿರುದ್ಧವಾದದ್ದು. ಸೊ ಅದು ನಮಗೆ ಗೊತ್ತಿದೆ. ಅದನ್ನು ಸೃಷ್ಟಿಯ ಪ್ರಾರಂಭದ ಚರಿತ್ರೆಯಿಂದ ಯೋಹಾನ ಬರೆದ ಸುವಾರ್ತೆ ನಾವು ನೋಡ್ತೇವೆ. ಬೆಳಕು ಕತ್ತಲೆಯನ್ನು ಮುಸುಕಲಿಲ್ಲ ಎಂಬುದಾಗಿ. ಕತ್ತಲೆಯು ಬೆಳಕನ್ನು ಮುಸುಕಲಿಲ್ಲ ಅಂದರೆ ಕತ್ತಲೆಗೆ ಬೆಳಕನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗಲಿಲ್ಲ. ಬೆಳಕು ಬರುವಾಗ ಕತ್ತಲೆ ಹೋಗ್ತದೆ ಎನ್ನುವಂಥ ರೀತಿಯಲ್ಲಿ ಅರ್ಥ ಮಾಡುವಂಥದ್ದನ್ನು ಇದನ್ನು ನಾವು ಇಸ್ರಾಯೇಲರ ಜೀವಿತದಲ್ಲಿ ಕೂಡ ನೋಡ್ತೇವೆ. ಕತ್ತಲೆಯಲ್ಲಿ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ದೇವರು ಅಗ್ನಿಸ್ತಂಭವಾಗಿ ಅವರನ್ನು ಹೇಗೆ ಕಾಪಾಡಿಕೊಂಡು ಬೆಳಕನ್ನು ನೀಡಿ ನಡೆಸ್ತಾ ಬಂದ ಅಂತ ಹೇಳಿದರೆ, ಇಟ್ಸ್ ಅ ಗಾಡ್ಸ್ ಪ್ರೆಸೆನ್ಸ್. ಇಟ್ ಇಂಡಿಕೇಟ್ಸ್ ದ ಗಾಡ್ಸ್ ಪ್ರೆಸೆನ್ಸ್ ದಟ್ ವಾಸ್ ವಿತ್ ದ ಇಸ್ರಾಯೇಲೈಟ್ಸ್ ಇನ್ ದಿ ವಿಲ್ಡರ್ನೆಸ್ ಜರ್ನಿ ಆಫ್ ದರ್ 40 years. ಅವರ 40 ವರ್ಷದ ಜರ್ನಿಯಲ್ಲಿ ದೇವರವರ ಜೊತೆಯಲ್ಲಿ ಇದ್ದ ಎಂಬುದಾಗಿ ನಮಗೆ ದೇವರ ಪ್ರಸನ್ನತೆ ಅವರಿಗಿತ್ತು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದೆ ಹೊರತು 13-16 ವಚನವನ್ನು ನಾವು ಧ್ಯಾನ ಮಾಡೋದಾದರೆ, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದ್ದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಸೊ 13-16 ವಚನಗಳನ್ನು ನಾವು ಟೈಟಲ್ ಮಾಡೋದಾದರೆ, ದ ಎಟರ್ನಲ್ ಗಾಡ್ ಫಾರ್ಮ್ ಮೀ. ನಿರಂತರವಾದಂಥ ಶಾಶ್ವತವಾದ ದೇವರು ನನ್ನನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ಇದಕ್ಕೆ ಟೈಟಲ್ ಮಾಡ್ಬೋದು. ಸೊ ಇಲ್ಲಿ ದಾವಿದ ದೇವರು ನಮ್ಮನ್ನು ತಿಳಿದುಕೊಂಡಿದ್ದಾನೆ, ದೇವರು ನಮ್ಮ ಬಗ್ಗೆ ನಾವು ದೇವರ ಪ್ರಸನ್ನತೆಯಿಂದ ನಾವು ಇಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲದೆ, ನಮ್ಮನ್ನು ಉಂಟು ಮಾಡಿದಂಥವನು ಕೂಡ ದೇವರೇ. ದೇವರು ನಮ್ಮ ಬಗ್ಗೆ ತಿಳಿದುಕೊಂಡಿದ್ದಾನೆ. ದೇವರ ಪ್ರಸನ್ನತೆಯಿಂದ ನಾವು ತಪ್ಪಿಸಿಕೊಂಡು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರಸನ್ನತೆ ನಮಗೆ ಅಗತ್ಯ ಅಂತ ತಿಳಿಸಿದರೆ, ಇನ್ನೊಂದು ಕಡೆಯಲ್ಲಿ ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹುವಂಥ ಪ್ರತಿಯೊಂದೊಂದು ಕಾರ್ಯವು ಕೂಡ ದೇವರದೆಂಬುದಾಗಿ ದಾವಿದ ಹೇಳ್ತಾ ಇದ್ದಾನೆ. ಸೊ ಇದನ್ನು ಹೇಳುವಾಗ ಇಟ್ಸ್ ಲುಕ್ಸ್ ಲೈಕ್ ಅ ವೆರಿ ಮಿಸ್ಟೀರಿಯಸ್ ಆ್ಯಂಡ್ ವಂಡರ್ಫುಲ್ ಈವೆಂಟ್. ಒಂದು ವಂಡರಸ್ ಆಗಿ ದಾವಿದನಿಗೆ ಇದು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಅವನು ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಎಂಬುದಾಗಿ ಹೇಳ್ತಾನೆ. ಸೊ ಹೀಗೆ ಹೇಳುವಾಗ ತಾನು ಉಂಟಾದಂಥ ರೀತಿಯನ್ನು ದಾವಿದ ನೆನಪು ಮಾಡಿಕೊಂಡು, ನಾನು ಎಷ್ಟು ವಿಚಿತ್ರವಾಗಿ ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿದ್ದೇನೆ, ಅದು ಗ್ರೇಟೆಸ್ಟ್ ಎಂಬುದಾಗಿ ತಿಳ್ಕೊಂಡು ಅದರ ಕುರಿತಾಗಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಸೊ ದಾವಿದನಿಗೆ ಇದ್ದಂಥ ಎಲ್ಲ ಹೊರತಲಾಂತುಗಳನ್ನು, ಟ್ಯಾಲೆಂಟನ್ನು ನಾವು ಒಮ್ಮೆ ರೀಕಲೆಕ್ಟ್ ಮಾಡೋದಾದರೆ, ಈ ವಾಸ್ ಅ ಸೋಲ್ಜರ್, ಈ ವಾಸ್ ಅ ಮ್ಯೂಸಿಷಿಯನ್, ಈ ವಾಸ್ ಅ ಪೋಯೆಟ್ ಆ್ಯಂಡ್ ಈ ವಾಸ್ ಅ ಗುಡ್ ಕಿಂಗ್ ಆ್ಯಂಡ್ ಅ ವೆರಿ ಗುಡ್ ಡಿವೋಟ್ ಟು ಗಾಡ್. ದೇವರಿಗೆ ಒಳ್ಳೆಯ ನಂಬಿಕೆ ಉಳ್ಳಂಥ, ಭಯಭಕ್ತಿ ಉಳ್ಳಂಥ ವ್ಯಕ್ತಿಯಾಗಿ, ಅರಸಾಗಿ, ಸೋಲ್ಜರ್ ಆಗಿ ದಾವಿದ ಇದ್ದದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ದ ಗ್ರೇಟೆಸ್ಟ್ ಮಿರಾಕಲ್ ಇನ್ ದ ವರ್ಲ್ಡ್ ಇಸ್ ಮ್ಯಾನ್, ಇನ್ ಹೂಸ್ ವೆರಿ ಬಾಡಿ ಆರ್ ಮಿರಾಕಲ್ಸ್ ಇನಫ್ ಟು ಫಿಲ್ ಎ ವಾಲ್ಯೂಮ್ ಎಂಬುದಾಗಿ. ಮನುಷ್ಯನ ಪ್ರತಿಯೊಂದೊಂದು ಜೀವನದ ಪ್ರತಿಯೊಂದೊಂದು ಭಾಗಗಳು ಕೂಡ ಮಿರಾಕಲ್ ಆಗಿ ದೇವರಿಂದ ಸೃಷ್ಟಿಸಲ್ಪಟ್ಟಿದೆ ಮತ್ತು ಅದು ಒಳ್ಳೆಯ ವಿಷಯಗಳನ್ನು ಗ್ರಹಿಸಲಿಕ್ಕೆ ಅಥವಾ ಒಳ್ಳೆಯ ವಿಷಯಗಳಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಟ್ರ್ಯಾಪ್ ಎನ್ನುವಂಥ ಒಬ್ಬ ಥಿಯಾಲಜಿಯನ್ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ದಾವಿದ ಗರ್ಭದಲ್ಲಿ ರೂಪಿಸಿದವನು ಎಂಬುದಾಗಿ ಹೇಳುತ್ತಾ ಗುಪ್ತ ಸ್ಥಳ ಎಂಬುದಾಗಿ ಕೂಡ ಹೇಳ್ತಾನೆ. ವಾಟ್ ವಾಸ್ ದಟ್ ಹಿಡನ್ ಪ್ಲೇಸ್ ಆರ್ ಮಿಸ್ಟೀರಿಯಸ್ ಆರ್ ಅನ್ಸೀನ್ ಪ್ಲೇಸ್ ಎಂಬುದಾಗಿ ಹೇಳುವಾಗ ಅದು ತಾಯಿಯ ಗರ್ಭ. ಆ ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ರೂಪಿಸಿದ್ದಾನೆ. ಇಟ್ ಹ್ಯಾಸ್ ಅ ಬೋನ್ಸ್, ಇಟ್ ಹ್ಯಾಸ್ ಅ ಮಸಲ್ಸ್, ಇಟ್ ಹ್ಯಾಸ್ ವೇನ್ಸ್ ಆ್ಯಂಡ್ ಆರ್ಟಿಲರೀಸ್ ಆ್ಯಂಡ್ ಬ್ಲೇಡ್ಸ್ ಆ್ಯಂಡ್ ವೆರಿ it has a huge numbers of life cells, ಜೀವ ಕೊಡುವಂತಹ ಜೀವನದ ಅಂಶಗಳು ಅದರಲ್ಲಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ದಾವಿದನಿಗೆ ಇದೊಂದು ಬಹಳ ವಿಶೇಷವಾದಂತಹ ಅರ್ಥವನ್ನು ಕೂಡ ಕೊಡ್ತದೆ. ಸೊ ಇನ್ನು ಕೆಲವು ಕಡೆಗಳಲ್ಲಿ ವೆನ್ ವಿ ಗೋ ಡೀಪರ್ ಇನ್ ಟು ದಿಸ್ ಒಂದು ದ ಡಿಫೆಕ್ಟೆಡ್ ಬರ್ತ್ಸ್ ಎನ್ನುವಂಥ ವಿಷಯವನ್ನು ಕೂಡ ನೆನಪು ಮಾಡ್ತೇವೆ. ಅಂದರೆ ಮಕ್ಕಳು ಹುಟ್ಟುವಾಗ ಅಂಗವಿಕಲರಾಗಿ ಹುಟ್ಟುವಂಥದ್ದು, ಇದೆಲ್ಲ ತಿಳ್ಕೊಳ್ಳುವಾಗ ಇಟ್ಸ್ ಆಲ್ಸೋ ಒಂದು ಫಾಲ್ನೆಸ್ ಆಫ್ ಕ್ರಿಯೇಷನ್. ದೇವರಿಗೆ ಅವಿಧೇಯರಾಗಿ
ಅಥವಾ ಒಂದು ರೀತಿಯಲ್ಲಿ ತೊಂದರೆಗೆ ಅಥವಾ ದೇವರ ಮಹಿಮೆಗೆ ಉಂಟಾದದ್ದು ಎಂಬುದಾಗಿ ಎರಡು ರೀತಿಯಲ್ಲಿ ಕೂಡ ಅರ್ಥವನ್ನು ಮಾಡ್ಬೋದು. ಒಂದು ಕಡೆಯಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ಇವರು ಯಾಕೆ ಹೀಗಿದ್ದಾರೆ ಅಂತ ಹೇಳಿದರೆ ದೇವರ ಮಹಿಮೆಗೋಸ್ಕರ ಇವರು ಸೃಷ್ಟಿಸಲ್ಪಟ್ಟಿದ್ದಾರೆ ಎಂಬುದಾಗಿ. ಇನ್ನೊಂದು ಕಡೆಯಿಂದ ಭ್ರಷ್ಟತೆಯಿಂದ ಕೂಡ ಹೀಗೆ ಆಗಲಿಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ಎರಡೂ ಕಡೆಗಳಲ್ಲಿ ಎರಡು ಡಿಫ್ರೆಂಟ್ ಒಪಿನಿಯನನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಆದರೆ ದೇವರು ಇವರನ್ನು ಕೂಡ ತನ್ನ ಮಹಿಮೆಗಾಗಿ ಅದ್ಭುತವಾದಂಥ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾ ಅವರಿಗೆ ಕೂಡ ಸಾಕಿ ಸಲಹೆ ಬೆಳೆಸುವಂಥ ಅವರ ಮೂಲಕ ಕೂಡ ದೇವರು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನೆಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ದೇವರು ಗರ್ಭದಲ್ಲಿರುವಾಗಲೇ ದಾವೀದನನ್ನು ನೋಡಿದ್ದಾನೆ ಎಂಬುದಾಗಿ, ಮಾತ್ರವಲ್ಲದೆ ನಮ್ಮನ್ನು ಕೂಡ ದೇವರ ಗರ್ಭದಲ್ಲಿಯೇ ತಿಳಿದವನಾಗಿದ್ದಾನೆ. ಮಾತ್ರವಲ್ಲದೆ ಇದೇನು ಮಾಡ್ತದೆ, ಹೀಗೆ ದೇವರು ನಮ್ಮನ್ನು ತಿಳಿದುಕೊಂಡಿರುವಂಥದ್ದು ಇಟ್ ಶೋಸ್ ಗಾಡ್ಸ್ ಓಮ್ನಿಷಿಯಂಟ್, ದೇವರ ಸರ್ವಜ್ಞಾನತ್ವವನ್ನು ತಿಳಿಸುವಂತಹ ಒಂದು ವಿಷಯವಾಗಿದೆ. ಈ ವಿಷಯಗಳು ದೇವರ ಪುಸ್ತಕದಲ್ಲಿ ದಾವೀದನ ಪಾಸ್ಟ್ ಫ್ಯೂಚರ್ ಎಲ್ಲ ದಿವಸಗಳು ಬರೆಯಲ್ಪಟ್ಟಿದೆ ಅನ್ನುವಂಥದ್ದು ದಾವೀದನಿಗೆ ಒಂದು ಆಶ್ಚರ್ಯಕರವಾದ ಸಂಗತಿಯಾಗಿ ಕಾಣಿಸ್ತದೆ. ಸೊ ನಾವು ಮುಂದೆ ಹೊರದು 17-24 ವಚನ, ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟು ಗೌರವವಾಗಿ ಇವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿದೆ. ನಾನು ಎಚ್ಚರವಾಗಲು ಮುಂಚಿನಂತೆ ನಿನ್ನ ಬಳಿಯಲ್ಲಿದ್ದೇನೆ. ಯೆಹೋವನೇ, ನೀನು ದುಷ್ಟರನ್ನು ಸಂಹರಿಸಿಬಿಟ್ಟರೆ ಎಷ್ಟೋ ಒಳ್ಳೆಯದು. ಕೊಲೆ ಪಾತಕರೇ ನನ್ನಿಂದ ತೊಲಗಿ ಹೋಗಿರಿ. ದೇವರೇ, ಅವರು ನಿನ್ನ ಶತ್ರುಗಳು ಅಯೋಗ್ಯ ಕಾರ್ಯಕ್ಕಾಗಿ ನಿನ್ನ ಹೆಸರೆತ್ತುತ್ತಾರೆ, ಸುಳ್ಳಾಣೆ ಇಡುತ್ತಾರೆ. ಯೆಹೋವನೇ, ನಿನ್ನನ್ನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನಲ್ಲವೋ? ನಿನ್ನ ವಿರೋಧಿಗಳಿಗೆ ನಾನು ಬೇಸರಗೊಳ್ಳುವುದಿಲ್ಲವೋ? ನಾನು ಅವರನ್ನು ಸಂಪೂರ್ಣವಾಗಿ ಹಾಗೆ ಮಾಡುತ್ತೇನೆ. ಅವರು ನನಗೂ ವೈರಿಗಳೇ ಆಗಿದ್ದಾರೆ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. ಸೊ ಇದಕ್ಕೆ ವಿ ಕ್ಯಾನ್ ಕಾಲ್ ಅವರ್ ರೆಸ್ಪಾನ್ಸ್ ಟು ದ ಗ್ರೇಟ್ನೆಸ್ ಆಫ್ ಗಾಡ್, ದೇವರ ಒಂದು ಶ್ರೇಷ್ಠ ಕಾರ್ಯಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂಬುದಾಗಿ. ಸೊ ದಾವೀದ ಇದರಲ್ಲಿ ದೇವರ ಎಲ್ಲ ಕಾರ್ಯಗಳಿಗೆ ಆಶ್ಚರ್ಯ ಮಾತ್ರವಲ್ಲದೆ ಒಂದು ರೀತಿಯ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ದೇವರು ನಮ್ಮ ಕುರಿತಾಗಿ ಚಿಂತಿಸಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ. ಸೊ ಅದಕ್ಕೆ ಅವನು ಹೇಳುವಂಥದ್ದು, ನಿನ್ನ ಸಂಕಲ್ಪಗಳು ನಮ್ಮ ಎಣಿಕೆಯಲ್ಲಿ ಎಷ್ಟು ಗೌರವವಾಗಿದೆ. ದೇವರ ಸಂಕಲ್ಪ ಅರಿತು ಜೀವಿಸುವಂಥದ್ದು ಇಟ್ಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಸೊ ಈ ಎಲ್ಲ ದೇವರ ಜ್ಞಾನ ಆಲೋಚನೆಗಳು ಭಕ್ತನ ಜೀವನಕ್ಕೆ ಆಶೀರ್ವಾದದಾಯಕವಾಗಿರ್ತದೆ. ಮಾತ್ರವಲ್ಲದೆ ನಾವು ದೇವರ ಜ್ಞಾನವನ್ನು ಅವನು ಮರಳಿಗಿಂತ ಹೆಚ್ಚಾಗಿದೆ, ಸಮುದ್ರದ ಮರಳಿಗಿಂತ ಎಂಬುದಾಗಿ ಹೇಳುವಾಗ there is no limitations for God's wisdom or God's action. ಸೊ ಅದನ್ನು ಕೂಡ ದಾವೀದ ತಿಳಿದು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮುಂದಿನ ವಚನಗಳಲ್ಲಿ ಕೂಡ ನೀನು ದುಷ್ಟರಿಂದ ನಮ್ಮನ್ನು ಸಂಹರಿಸಿ ಬಿಡುತ್ತಿ ಎಂಬುದಾಗಿ ಹೇಳುವಾಗ ದೇವರು ವೈರಿಗಳ ಕುರಿತಾಗಿ ಕೂಡ ಕೆಲವು ಆಲೋಚನೆಗಳನ್ನು ಇಟ್ಟಿದ್ದಾರೆ. ವೈರಿಗಳು ದೇವರಿಗೆ ವಿರುದ್ಧವಾದಂಥವ್ರು. ಸೊ ಹಾಗಾಗಿ ದಾವೀದ ಕೂಡ ವೈರಿಗಳನ್ನು ಎದುರಿಸ್ತಾನೆ. ಸೊ ಯಾರು ವೈರಿಗಳಂತ ಹೇಳೋದಾದರೆ, ಯಾರೆಲ್ಲ ಕೊಲೆ ಪಾತಕರಾಗಿದ್ದಾರೋ, ರಕ್ತದಾಹಿಗಳಾಗಿದ್ದಾರೋ, ಬ್ಲಡ್ ಸಕ್ಕರ್ಸ್, ಒಂದು ರಕ್ತವನ್ನು ಹೀರುವಂಥ ವ್ಯಕ್ತಿಗಳನ್ನು ದೇವರು ದ್ವೇಷಿಸ್ತಾನೆ. ಸೊ ಹಾಗಾಗಿ ನಾನು ಕೂಡ ಅವರನ್ನು ದ್ವೇಷಿಸ್ತೇನೆ ಎಂಬುದಾಗಿ ದಾವೀದ ಈ ಪ್ರಾರ್ಥನೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಮುಂದಿನ ವಚನಗಳಲ್ಲಿ ಅವನು ಹೇಳುವಂಥದ್ದು, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೊಂಡು ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು ಎಂಬುದಾಗಿ. ಸೊ ಇಟ್ಸ್ ವೆರಿ ಕೈಂಡ್ ಆ್ಯಂಡ್ ಹಂಬಲ್ ಪ್ರೇಯರ್ ಆ್ಯಂಡ್ ಸಬ್ಮಿಟಿಂಗ್ ಹಿಮ್ಸೆಲ್ಫ್ ಟು ದ ಗಾಡ್. ದೇವರಿಗೆ ತನ್ನನ್ನು ಒಪ್ಪಿಸಿಕೊಡುವಂಥದ್ದು. ಯಾಕೆ ಅಂತ ಹೇಳಿದರೆ, ದೇವರ ಆಲೋಚನೆಗಳು ತುಂಬ ಒಳ್ಳೆಯದಾಗಿರುವುದರಿಂದ ಅವನು ನನ್ನ ಆಲೋಚನೆಗಳನ್ನು ಕೂಡ ತಿಳಿದುಕೊಂಡು ಅವುಗಳನ್ನು ಪರೀಕ್ಷಿಸಿ ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸು ಎಂಬುದಾಗಿ. ಸೊ ಈ ಕೀರ್ತನೆಯ ಒಂದು ನಾವು ಟೋಟಲ್ ಬ್ರೀಫ್ ಆಗಿ ನೋಡೋದಾದರೆ, ನಮ್ಮ ಆಲೋಚನೆಗಳನ್ನು ನಮ್ಮದೇ ಡೈರೆಕ್ಷನ್, ನಮ್ಮದೇ ಶಕ್ತಿ, ಜ್ಞಾನದ ಮೇಲೆ ಹಾತುಕೊಳ್ಳೋದಕ್ಕಿಂತ ದೇವರ ಜ್ಞಾನ ಬಹಳ ವಿಶೇಷವಾದದ್ದು. ದೇವರ ಪ್ರಸನ್ನತೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ದೇವರು ಯಾವುದನ್ನು ಪ್ರೀತಿ ಮಾಡ್ತಾನೋ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಒಳ್ಳೆಯತನ, ದೇವರ ತನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕೆಂಬುದಾಗಿ ದಾವೀದ ತಿಳಿಸ್ತಾನೆ. ಸೊ ಹಾಗಾಗಿ ನಾವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ದೇವರೇ, ಸ್ವಾಮಿ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ದಾವೀದನು ಪ್ರಾರ್ಥನೆ ಮಾಡಿದ ಹಾಗೆ
ದೇವರನ್ನು ನಾನು ಪರೀಕ್ಷಿಸಿ ತಿಳಿದುಕೋ, ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೇನೋ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎನ್ನುವಂಥ ಪ್ರಾರ್ಥನೆಯನ್ನು ನಾವು ಕೂಡ ಮಾಡ್ತೇವೆ. ನಮ್ಮ ಆಲೋಚನೆಗಳಲ್ಲಿ ನಿನ್ನ ಆಲೋಚನೆಯನ್ನು ಇಡು, ನಾವು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ಆಗಿರಲಿ, ಆಮೆನ್.